ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಎದ್ದು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಮತ್ತು ನಮ್ಮ ಯಜಮಾನ್ರಿಗೆ ಒಂದು ಕಪ್ ಕಾಫಿ ಮಾಡಿಕೊಡೋಣ ಅಂತ ಈ ಕಡೆ ಕಾಫಿನೂ ಕೂಡ ಮಾಡ್ತಾಯಿದ್ದೀನಿ. ಹಾಲನ್ನು ಟೈಮ್ ಟು ಟೈಮ್ ಚೆನ್ನಾಗಿ ಕಾಯಿಸಿ ಇಟ್ಕೋಬೇಕು. ಫ್ರಿಜ್ ಇಲ್ಲ ಅಂದರೆ, ಫ್ರಿಜ್ ಇರೋರು ಆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎತ್ತು ಕಾಫಿನ ಮಾಡ್ಕೋಬೋದು. ಆದರೆ ಕೆನೆ ತೆಗಿತಾರಲ್ಲ ಬೆಣ್ಣೆ ಮಾಡಲಿಕ್ಕೆ ಮನೇಲಿ, ಅವರು ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಹಾಲನ್ನು ಕಾಯಿಸ್ಕೊಂಡು ಕೆನೆನ ಎತ್ತಿಡ್ಕೊಂಡು ಅದರಲ್ಲಿ ಬೆಣ್ಣೆನ ತೆಗಿಬೋದು. ಚೆನ್ನಾಗಿ ತುಪ್ಪ ಕೂಡ ಬರುತ್ತೆ. ಮತ್ತು ಕಾಫಿ ಮಾಡಲಿಕ್ಕೆ ಕೂಡ ಈ ಕಡೆ ಇಟ್ಟಿದ್ದೀನಿ. ಕಾಫಿ ಕೂಡ ರೆಡಿ ಆಗ್ತಿದೆ, ಆ ಕಡೆ ಹಾಲು ಕೂಡ ಕಾಯ್ತಾ ಇದೆ. ಹಾಗೆ ಬೆಳಗ್ಗೆ ಟೈಮು ಕಾಫಿ ಕುಡಿಯೋದ್ರಿಂದ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಲ್ವಾ. ನೆಕ್ಸ್ಟು ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಅದು ಎನರ್ಜಿಯನ್ನು ನೀಡುತ್ತೆ ಬೆಳಗ್ಗೆ ಟೈಮು ಕಾಫಿ ಕುಡಿಯೋದ್ರಿಂದ. ಹಾಗೆ ಕಾಫಿ ಕೂಡ ಆಯಿತು. ಇವಾಗ ಕಪ್ಪಲ್ಲಿ ಹಾಕ್ಕೊಂಡು ನಮ್ಮ ಯಜಮಾನ್ರಿಗೆ ಒಂದು ಗ್ಲಾಸ್ ಕೊಟ್ಟು ನೆಕ್ಸ್ಟ್ ನಾನೊಂದು ಗ್ಲಾಸ್ ಕುಡಿದು ನೆಕ್ಸ್ಟ್ ಇನ್ಯಾವ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಬಾಗಿಲಿಗೆ ಒಂದು ಪುಟ್ಟದಾಗಿರೋ ರಂಗೋಲಿನೂ ಕೂಡ ಡೈಲಿ ಹಾಕಲ್ಲ. ರಂಗೋಲಿನ ಜಾಸ್ತಿ ಏನಾದರೂ ಧೂಳಾಗಿದ್ರೆ ಗಲೀಜಾಗಿದ್ರೆ ಅಥವಾ ಹೂ ಮಾಡಿಸಿರ್ತೀನಲ್ವ, ನಾನು ತರಲೆ ಮಗಳಿದ್ದಾಳಲ್ಲ, ಹೂವು ಎಲ್ಲನೂ ಕಿತ್ತು ಹರಗ್ಬಿಟ್ಟಿರ್ತಾಳೆ. ಆವಾಗ ಅದನ್ನು ತೊಡೆದು ಬೇರೆ ರಂಗೋಲಿನ ಹಾಕ್ತೀನಿ. ರಂಗೋಲಿ ಏನು ಕೆಡಲ್ಲ, ಆಲ್ಮೋಸ್ಟ್ ಯಾರೂ ಜಾಸ್ತಿ ತುಂಡಾಡಲ್ಲ ಅಲ್ವಾ, ನೀಟಾಗೇ ಇರುತ್ತೆ. ಅದಕ್ಕೋಸ್ಕರ ಡೈಲಿ ಏನು ರಂಗೋಲಿನ ಹಾಕ್ಲಿಕ್ಕೆ ಹೋಗಲ್ಲ ನಾನು. ಹಾಕಿದ್ರೂ ಪುಟ್ಟದಾಗಿರೋ ರಂಗೋಲಿ ಅಷ್ಟೇ ಹಾಕೋದು. ಈ ಹಬ್ಬಗಳ ಟೈಮಲ್ಲಿ ಮಾತ್ರ ಸ್ವಲ್ಪ ಕಲರ್ಫುಲ್ಲಾಗಿ, ಸ್ವಲ್ಪ ರೆಡ್ಡಿಶ್ ಕಲರ್ ಇಡ್ಕೆ ಪುಡಿಲಿ ಅಥವಾ ಬೇರೆ ಬೇರೆ ಡಿಸೈನ್ ಎಲ್ಲ ಹಬ್ಬಗಳಲ್ಲಿ ಮಾತ್ರ ದೊಡ್ಡ ದೊಡ್ಡ ರಂಗೋಲಿ ಮಾತ್ರ ಬಿಡೋದು. ಅಷ್ಟರಲ್ಲಿ ನೋಡಿ ನನ್ನ ಮಗಳು ಕೂಡ ಎದ್ದು ಬಂದು ಕೂತಿದ್ದಾಳೆ. ಗುಡ್ ಮಾರ್ನಿಂಗ್ ಹೇಳಮ್ಮ ವಿಡಿಯೋಗೆ ಅಂದರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾಳೆ ನೋಡಿ. ನೆಕ್ಸ್ಟು ಏನಿದ್ರು ನಾಷ್ಟದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ನೆಕ್ಸ್ಟು ನಾನು ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ರೊಟ್ಟಿಗೆ ನೀರನ್ನು ಕಾಯಲಿಕ್ಕೆ ಇಡ್ತೀವಿ. ನೀರು ಇನ್ನೇನು ಮಳ್ತು ಅನ್ನುವಾಗ ಸಾಲ್ಟನ್ನು ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಅದು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಇಡ್ತೀವಿ. ಅದು ಕೂಲ್ ಆದಮೇಲೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೋದಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ಪಲ್ಯಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿನ ಫುಲ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೀಟಾಗಿ ಬೆಂಡೆಕಾಯಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿಯನ್ನು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಮಾಡ್ತಾ ಇರೋ ಪಲ್ಯಕ್ಕೆ ಬರೀ ಟೊಮೊಟೊ ಮತ್ತು ಈರುಳ್ಳಿ ಬೆಂಡೆಕಾಯಿ ಇದ್ದರೆ ಆರಾಮಾಗಿ ಪಲ್ಯನ ಮಾಡ್ಕೋಬೋದು. ಅಂದರೆ ಸಾಲ್ಟು ಮಾಮೂಲಿ ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಇರಲೇಬೇಕು, ಅದೆಲ್ಲನೂ ಆಮೇಲೆ ಲೆಕ್ಕ ಹಾಕಬೇಡಿ ನೀವು. ಈ ರೀತಿ ನೀಟಾಗಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ನೆಕ್ಸ್ಟು ಬೆಂಡೆಕಾಯಿನ ಹುರ್ಕೋಬೇಕು. ಬೆಂಡೆಕಾಯಿನ ಹುರ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮನೆ ನೆನ್ನೆ ಮಾತ್ರ ಗೆಸ್ಟ್ ಬಂದಿದ್ರು ಅಂತ ಸ್ವಲ್ಪ ಬೋಂಡನ ಮಾಡಿದೆ. ಅದು ಆಯಿಲ್ ಮಿಕ್ಕಿತ್ತು, ಅದನ್ನು ಇವಾಗ ಕ್ಲೀನಾಗಿ ಸೋಸ್ಕೋತಾ ಇದ್ದೀನಿ. ಫಸ್ಟ್ ಡೀಪ್ ಫ್ರೈ ಮಾಡಿರೋಂಥ ಆಯಿಲನ್ನು ನಾನು ನೆಕ್ಸ್ಟ್ ಡೀಪ್ ಫ್ರೈಗೆ ಬಳಸಲ್ಲ. ಅದನ್ನು ಸೋಸ್ಕೊಂಡು ನೀಟಾಗಿ ಒಂದು ಬಾಟಲಲ್ಲಿ ಎತ್ತಿಟ್ಕೊಂಡು ಅದನ್ನು ಒಗ್ಗರಣೆಗಿರ್ಬೋದು ಅಥವಾ ರೊಟ್ಟಿ ತಟ್ಟಲಿಕ್ಕೆ ಬೇಕಾಗುತ್ತಲ್ಲ ಅದಕ್ಕಿರ್ಬೋದು ಅಥವಾ ಚಪಾತಿ ಹಿಟ್ಟು ಕಲಸಿಕೆ ಇರುತ್ತಲ್ಲ ಅದಕ್ಕಾದರೆ ಬಳಸ್ಕೊಳ್ತೀನಿ. ಮತ್ತು ಆಯಿಲೆಲ್ಲನೂ ನೀಟಾಗಿ ಸೋಸ್ಕೊಂಡಾದಮೇಲೆ ನಾನು ಬಾಣಲಿಲಿ ಬೋಂಡಾನ ಕರೆದಿದ್ದೆ ಅಲ್ವಾ, ಆ ಬಾಣಲಿನ ನೀಟಾಗಿ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಕೊಂಡು ಅದರಲ್ಲೇ ಬೆಂಡೆಕಾಯಿಯನ್ನು ಹುರ್ಕೋಬೋದು. ಬೆಂಡೆಕಾಯಲ್ಲಿ ಅಂಟಿನಂಶ ಇರೋದ್ರಿಂದ, ಅದು ಲೋಳೆ ಥರ ಇರೋದ್ರಿಂದ ಅದು ಬಾಣಲಿಗೆಲ್ಲ ಕಚ್ಕೊಳ್ಳುತ್ತಲ್ವ. ಅದು ಎಣ್ಣೆ ಅಂಶ ಇರೋಂಥ ಬಾಣಲಿಲಿ ಹುರಿದ್ರೆ ಅದು ಜಾಸ್ತಿ ಕಚ್ಕೊಳ್ಳಲ್ಲ, ಬೆಳಗಿದ ತಕ್ಷಣ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ಬಾಣಲಿನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಬೆಂಡೆಕಾಯಿನ ಹುರಿಲಿಕ್ಕೆ. ಮತ್ತು ಡೀಪ್ ಫ್ರೈ ಆಗಿರೋ ಆಯಿಲನ್ನು ಪುನಃ ಡೀಪ್ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಲ್ಲ ನಾನು. ಮತ್ತು ಬೆಂಡೆಕಾಯಿನ ನೀಟಾಗಿ ಹುರ್ಕೋಬೇಕು, ಅದರಲ್ಲಿರುವ ಲೋಳೆ ಅಂಶ ಹೋಗೋ ಥರ ಹುರ್ಕೋಬೇಕು, ಇಲ್ಲಾಂದರೆ ಬೆಂಡೆಕಾಯಿ ಪಲ್ಯ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ನೆಕ್ಸ್ಟು ಪಲ್ಯ ಆಗ್ತಾಯಿದೆ ಸೈಡಲ್ಲಿ. ಇವಾಗ ರೊಟ್ಟಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ರೊಟ್ಟಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸೈಡಲ್ಲಿ ಪಲ್ಯ ಆಗ್ತಿದೆ, ಒಂದು ಸೈಡಲ್ಲಿ ರೊಟ್ಟಿ ಕೂಡ ಹಾಕೋತಾ ಇದ್ದೀನಿ. ಬೆಳಗ್ಗೆ ಟೈಮಲ್ಲಿ ಯಾವುದೇ ರೀತಿ ನಾಷ್ಟ ತಿಂದ್ರೂ ರೊಟ್ಟಿ ತಿಂದಷ್ಟು ಟೇಸ್ಟ್ ಸಿಗಲ್ಲ ಅಲ್ವಾ ಬಾಯಿಗೆ. ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ ಯಾವ ರೀತಿ ಟೇಸ್ಟ್ ಸಿಗುತ್ತೆ. ರೊಟ್ಟಿ ಮತ್ತು ಪಲ್ಯ ತಿಂತಾಯಿದ್ರೆ ಹಂಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಅಲ್ವಾ. ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ ಮತ್ತು ಬೇಳೆ ಸಾರು ಪುಡಿನ ತಗೊಂಡಿದ್ದೀನಿ ಇಲ್ಲಿ ಪಲ್ಯ ಮಾಡಲಿಕ್ಕೋಸ್ಕರ. ಸ್ವಲ್ಪ ಆಯಿಲನ್ನು ಪಾತ್ರೆಗೆ ಹಾಕಿ ನಂತರ ಆಯಿಲ್ ಕಾದ್ಮೇಲೆ ಚೆನ್ನಾಗಿ ಸಾಸಿವೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡ್ದಾದ್ಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬ್ರೌನಿಷ್ ಕಲರ್ ಬಂದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಟೊಮೊಟೊನ ಹಾಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಲ್ಯ ಚೆನ್ನಾಗಿ ಟೇಸ್ಟ್ ಸಿಗಬೇಕು ಅಂದರೆ ನಾವು ಹಾಕೋಂಥ ಐಟಮ್ಗಳನ್ನು ಚೆನ್ನಾಗಿ ಸೀದೇ ಇರೋ ರೀತಿ, ಸೀದೋಗಬಾರ್ದು ನಾವು ಹಾಕೋಂಥ ಐಟಮ್ಗಳು. ಆ ರೀತಿ ಉರಿಯನ್ನು ಜಾಸ್ತಿ ಹೆಚ್ಚು ಮಾಡ್ದೇ ಸ್ವಲ್ಪ ಕಮ್ಮಿ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ ಅಲ್ವಾ ಟೇಸ್ಟು, ಬೇಯದೇ ಇದ್ರೂ ಚೆನ್ನಾಗಿರಲ್ಲ ಅಷ್ಟಾಗಿ. ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ ಆದಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ
ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಬೆಂಡೆಕಾಯಿ ಸ್ಟಾರ್ಟಿಂಗಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಬೇಕು. ಚೆನ್ನಾಗಿ ಆ್ಯಡ್ ಮಾಡಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಬೆಂಡೆಕಾಯಿನ. ಅಂದರೆ ಜಾಸ್ತಿ ಫ್ರೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಫಸ್ಟೇ ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಚೆನ್ನಾಗಿ ಹೋಗಿರುತ್ತೆ. ಈಗ ಬೆಂಡೆಕಾಯಿ ಚೆನ್ನಾಗಿ ಪಲ್ಯಕ್ಕೆ ಹೊಂದ್ಕೊಳ್ಳಿಕ್ಕೆ ಚೆನ್ನಾಗಿ ರೆಡಿಯಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರಲ್ಲ. ಈಗ ಬೇಕಾದಷ್ಟು ಸಾಲ್ಟನ್ನು ಹಾಕೋಬೇಕು. ನೆಕ್ಸ್ಟು ಅದಕ್ಕೆ ಬೇಳೆ ಸಾರು ಪುಡಿನ ಹಾಕೋಬೇಕು. ಬೇಳೆ ಸಾರು ಪುಡಿಯನ್ನು ಪಲ್ಯಕ್ಕೆ ಆ್ಯಡ್ ಮಾಡೋದ್ರಿಂದ ಅದರ ಟೇಸ್ಟು ಡಬಲ್ ಆಗುತ್ತೆ, ಅಂದರೆ ಟೇಸ್ಟ್ ಸೂಪರ್ಬ್ ಆಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ನೀವು ಮನೆಯಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸ್ವಲ್ಪ ಬೆಂದಾದ್ಮೇಲೆ ಚೆನ್ನಾಗಿ ಸರ್ವ್ ಮಾಡಿಕೊಂಡು ನೀವು ತಿನ್ಬೋದು. ಈ ಕಡೆ ರೊಟ್ಟಿ ಕೂಡ ರೆಡಿಯಾಗಿತ್ತಲ್ವ ಆವಾಗಲೇ, ರೊಟ್ಟಿನೂ ಮತ್ತು ಪಲ್ಯನೂ ಸರ್ವ್ ಮಾಡ್ಕೊಂಡು ಇವಾಗ ತಿಂತಿದ್ದೀನಿ. ಜೊತೆಗೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಿನ್ನೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅವರು ಸ್ವಲ್ಪ ತಿಂಡಿನ ತಂದಿದ್ರು ನಮಗೆ. ಹಬ್ಬಕ್ಕೆ ಅಂತ ಮಾಡಿರುವಂಥ ಕಜ್ಜಾಯ ಮತ್ತು ಚಿಕ್ಕಿನ ಉಂಡೆ ಮತ್ತು ಚಕ್ಲಿ, ನಿಪ್ಪಟ್ಟು ಮತ್ತು ಕೋಡ್ಬಳೆ ಎಲ್ಲನೂ ನಮಗೆ ಅಂತ ಸ್ವಲ್ಪ ತಂದಿದ್ರು. ನಾವು ಏನು ಹೆಚ್ಚಾಗಿ ತಿನ್ನಲ್ಲ, ಅಷ್ಟೇ ತಿನ್ನೋದು. ನಮ್ಮ ಮನೆಯವರಂತೂ ಜಾಸ್ತಿ ತಿನ್ನೋದೇ ಇಲ್ಲ. ಎಣ್ಣೆ ಐಟಮ್ ಅಂದರೆ ಅವರು ಜಾಸ್ತಿ ಮುಟ್ಟೋದೇ ಇಲ್ಲ. ಒಂದು ತಿಂತಾರೆ, 2 ತಿಂತಾರೆ ಅಷ್ಟೇ. ಹಾಗೇನೆ ಎಲ್ಲನೂ ಎತ್ತಿಡ್ತಾ ಇದ್ದೆ. ಅದು ಕವರಲ್ಲಿದ್ದರೆ ಚೆನ್ನಾಗಿರಲ್ಲ ಅಲ್ವಾ, ನೀಟಾಗಿ ಬಾಕ್ಸಲ್ಲಿ ಅಥವಾ ಈ ಥರ ಏರ್ ಟೈಟ್ ಯಾವುದಾದ್ರೂ ಪಾತ್ರೆ ಇದ್ದರೆ ಅದರಲ್ಲಿ ಹಾಕಿ ಇಟ್ಕೋಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಅವರು ತುಂಬ ವರ್ಷಗಳಿಂದ ಮಾಡ್ಕೊಬಂದಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಎಲ್ಲನೂ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.